ಮಣ್ಣು ಕಲೆಯಾಗಿ ಮಾತಾಡ್ತಾ ಇದೆ. ದಸರಾ ಟೈಮ್ ನಲ್ಲಿ ಎಲ್ಲ ಬನ್ನಿ, ತುಂಬಾ ಮಕ್ಕಳಿಗೆಲ್ಲ ಇಷ್ಟ ಆಗುತ್ತೆ. ಥರ್ಮೋ ಸ್ಯಾಂಡ್ ಮ್ಯೂಸಿಯಂಗೆ ಬಂದು ಎಂಜಾಯ್ ಮಾಡಿ ಅಂತ ಕೇಳ್ತೀನಿ. ನಾನಂತೂ ಖುಷಿ ಪಟ್ಟಿದ್ದೀನಿ, ನೀವು ಬನ್ನಿ. ಇದು ದೊಡ್ಡವರಿಂದ ಚಿಕ್ಕವರಿಂದ ಎಲ್ಲರೂ ಎಂಜಾಯ್ ಮಾಡ್ತಕ್ಕಂಥ ಒಂದು ಕಲಾಕೃತಿಗಳಾಗಿದೆ. 100% ಇದು ಒಂದು ಎಂಟರ್ಟೈನ್ಮೆಂಟ್ ಪ್ಲಸ್ ಒಂದು ಎಜುಕೇಶನ್ ಲೆವೆಲ್ಗೆ ಯೂಸ್ಫುಲ್ ಆಗುತ್ತೆ ಸರ್. ಚಾಮುಂಡೇಶ್ವರಿ ನನ್ನ ಹೆಸರು ನಾಗಮ್ಮ. ಗ್ರಾಮ ಪಂಚಾಯತಿ ಚಾಮುಂಡಿ ಬೆಟ್ಟ ಗ್ರಾಮ ಪಂಚಾಯತಿ ಅಧ್ಯಕ್ಷರು. ಚಾಮುಂಡೇಶ್ವರಿ ಬೆಟ್ಟದಲ್ಲಿ ತಪ್ಪದಲ್ಲಿ ವ್ಯಾಕ್ಸ್ ಮೇಲೂ ಮಾಡಿದ್ದಾರೆ, ತುಂಬ ಚೆನ್ನಾಗಿ ಮಾಡಿದ್ದಾರೆ. ಎಲ್ಲ ಬಂದಿರೋರೆಲ್ಲ ಬಂದು ನೋಡಿ, ಚೆನ್ನಾಗಿದೆ, ಎಲ್ಲ ಖುಷಿ ಆಗುತ್ತೆ. ಎಲ್ಲ ಚೆನ್ನಾಗಿ ಮಾಡಿದ್ದಾರೆ. ದಸರಾ ಟೈಮ್ನಲ್ಲಿ ಎಲ್ಲ ಬನ್ನಿ, ನಿಮ್ಮ ಮಕ್ಕಳು ಎಲ್ಲ ಬಂದು ತೋರಿಸಿ. ಇಲ್ಲಿ ತುಂಬ ಮಕ್ಕಳಿಗೆಲ್ಲ ಇಷ್ಟ ಆಗುತ್ತೆ, ಮಕ್ಕಳಿಗೆಲ್ಲ ತುಂಬ ಇಷ್ಟ. ಮಹಾರಾಜರು ದರ್ಬಾರು ಎಲ್ಲ ಇದೆ, ಚೆನ್ನಾಗಿ ಮಾಡಿದ್ದಾರೆ. ಎಲ್ಲ ಬಂದು ನೋಡಿ ಇಷ್ಟ ಆಗುತ್ತೆ ಸರ್. ಆ್ಯಕ್ಚುಲಿ ಇದು ಮೊದಲು ಇಲ್ಲಿ ಚಾಮುಂಡೇಶ್ವರಿ ಸೆಲೆಬ್ರಿಟಿ ವ್ಯಾಕ್ಸ್ ಮ್ಯೂಸಿಯಂ ಅಂತ ಏನಿತ್ತು ಅದು ತುಂಬ ಚೆನ್ನಾಗಿ ಹೋಗ್ತಾ ಇತ್ತು. ಅದ್ರ ಪಕ್ಕದಲ್ಲಿ ಈಗ ಹೊಸದಾಗಿ ಥರ್ಮೋ ಸ್ಯಾಂಡ್ ಮ್ಯೂಸಿಯಂ ಅಂತ ಈಗ ಹೊಸದಾಗಿ ಇವತ್ತು ಇನಾಗ್ರೇಷನ್ ಆಗ್ತಾ ಇದೆ, ಆಲ್ರೆಡಿ ಆಗಿದೆ ಇವಾಗ. ಸೊ ಇದು ಒಳಗಡೆ ಕಾನ್ಸೆಪ್ಟ್ ಬಂದು ಫಸ್ಟು ನಾಲ್ವಡಿ ಕೃಷ್ಣರಾಜ ಒಡೆಯರು ಮೈಸೂರು ಪ್ಯಾಲೇಸಲ್ಲಿ ಏನು ದರ್ಬಾರ್ ನಡೀತಿರೋ ಆ ಸೀನ್ ಒಂದು ಸ್ಯಾಂಡಲ್ ಆಗಿದೆ. ಆದ್ರೆ ನೆಕ್ಸ್ಟ್ ಹೋಗ್ತಾನೋ ಒಂದು ಗುಹೆ ಕಾನ್ಸೆಪ್ಟಲ್ಲಿ ಪ್ರತಿಯೊಂದು ಏನು ಹೈಲೈಟರ್ ಇದ್ದಾರೆ ನಮ್ಮ ಸಮಾಜದಲ್ಲಿ ಹೋರಾಟಗಾರರಿದ್ದಾರೆ ಅದರದ್ದು ಇಮೇಜ್ ಮಾಡಿದ್ದಾರೆ. ಅವರು ನೆಕ್ಸ್ಟ್ ಎಲಿವೇಷನಲ್ಲಿ 3D ಆರ್ಟ್ ಗ್ಯಾಲರಿ ಅಂತ ಒಂದು ಕ್ರಿಯೇಟ್ ಆಗಿದೆ. ಎಲ್ಲ ಸೆಲ್ಫಿ ಪಾಯಿಂಟ್ಗಳು ಕ್ರಿಯೇಟ್ ಮಾಡಿದ್ದೀವಿ. ಇದು ದೊಡ್ಡವರಿಂದ ಚಿಕ್ಕವರಿಂದ ಎಲ್ಲರೂ ಎಂಜಾಯ್ ಮಾಡ್ತಕ್ಕಂಥ ಒಂದು ಕಲಾಕೃತಿಗಳಾಗಿದೆ. ಮತ್ತು ಫಸ್ಟ್ ಟೈಮು ಮೈಸೂರಿನಲ್ಲಿ ನಿಯಾನ್ ಗ್ಯಾಲರಿ ಅಂತ ಒಂದು ಕ್ರಿಯೇಟ್ ಆಗಿದೆ ಇಲ್ಲಿ. ಸೊ ಏನು ನಿಯಾನ್ ಅಂತಂದರೆ ಒಂದು UV ಲೈಟಲ್ಲಿ ಅಪ್ಲೈ ಮಾಡಿದ್ರೆ ಆ ಗ್ಲೋಯಿಂಗ್ ಏನು ಬರುತ್ತೆ, ರೇಡಿಯಂ ಗ್ಲೋಯಿಂಗ್ ಏನಿದೆ ಅದು ಹೊಸದಾಗಿ ಮೈಸೂರಲ್ಲಿ ಇದೆ, ಫಸ್ಟು ಇಲ್ಲಿ ಮಾಡಿರ್ತಕ್ಕಂಥದ್ದು. ತುಂಬ ಚೆನ್ನಾಗಿದೆ, ಎಲ್ಲರೂ ಬಂದು ನೋಡಿ ಎಂಜಾಯ್ ಮಾಡಿ ಅಂತ ಸರ್. ನಾವು ಇವಾಗ ಮೈಸೂರು ಥರ್ಮೋ ಸ್ಯಾಂಡ್ ಮ್ಯೂಸಿಯಂ ಓಪನ್ ಮಾಡಿದ್ದು. ಆ್ಯಕ್ಚುಲಿ ನಮ್ಮ ಹತ್ರ ಆಲ್ರೆಡಿ ಸೆಲೆಬ್ರಿಟಿ ವ್ಯಾಕ್ಸ್ ಮ್ಯೂಸಿಯಂ ಇದೆ, ಅಲ್ಲಿ ಶ್ರೀಗಂಧದತ್ತ ನರಸಿಂಹರಾಜ ಒಡೆಯರ್ ಸ್ಟ್ಯಾಚು ಇದೆ. ಸೊ ಬಂದವರೆಲ್ಲರೂ ನಾಲ್ವಡಿ ಕೃಷ್ಣರಾಜ ಒಡೆಯರು ಮೈಸೂರಿಗೆ ತುಂಬ ಕೊಡುಗೆ ಕೊಟ್ಟಿದ್ದಾರೆ. ಸೊ ಅವ್ರ ಬಗ್ಗೆ ಏನಾದರೂ ನೀವು ಮಾಡಬೇಕು ಅಂತ ಹೇಳಿದ್ರಿಂದ ಇವಾಗ ಥರ್ಮೋ ಸ್ಯಾಂಡ್ ಮ್ಯೂಸಿಯಂ ಒಂದು ಓಪನ್ ಮಾಡಿದೋ. ಸೊ ಆ ಟೈಮು ಯಾರೂ ನೋಡಿಲ್ಲ ಮೈಸೂರು ದರ್ಬಾರ್ ಹೆಂಗಿತ್ತು ಅಂತ. ಸೊ ಅದಕ್ಕೆ ನಾವು ಒಂದು ಇಮ್ಯಾಜಿನೇಷನ್ ಮಾಡಿ ಆ ಥರ ಒಂದು ದರ್ಬಾರ್ ಮಾಡಿದ್ದು. ಪ್ಲಸ್ಸು ಒಳಗಡೆ 3D ಆರ್ಟ್ ಗ್ಯಾಲರಿ ಮ್ಯೂಸಿಯಂ ಒಂದು ಇದೆ, ಅದು ಮಕ್ಕಳಿಗೆಲ್ಲ ಖುಷಿ ಪಡೋ ಥರ ಚೆನ್ನಾಗಿರ್ತದೆ. ಮೈಸೂರು ದಸರಾಗೂ ಬಂದಿರೋದವ್ರಿಗೆ 100% ಇದು ಒಂದು ಎಂಟರ್ಟೈನ್ಮೆಂಟ್ ಪ್ಲಸ್ ಒಂದು ಎಜುಕೇಷನ್ ಲೆವೆಲ್ಗೆ ಯೂಸ್ಫುಲ್ ಆಗಿರ್ತದೆ ಸರ್. ಸರ್ ಇವಾಗ ಇಲ್ಲಿ ಟೋಟಲ್ ಒಂದು 5 ಕಾನ್ಸೆಪ್ಟ್ ಇದೆ. ಸೆಲೆಬ್ರಿಟಿ ವ್ಯಾಕ್ಸ್ ಮ್ಯೂಸಿಯಂ, ಹಾರರ್ ಹೌಸು, ಇನ್ಫಿನಿಟಿ ರೂಮು, ಥರ್ಮೋ ಸ್ಯಾಂಡ್ ಮ್ಯೂಸಿಯಮು, 3D ಆರ್ಟ್ ಗ್ಯಾಲರಿ, ಈ ಎಲ್ಲ 5 ಕಾನ್ಸೆಪ್ಟ್ ಸೇರಿನೂ 250 ರೂಪೀಸ್ ಪೇ ಮಾಡೋದು ಸರ್. ಆ್ಯಕ್ಚುಲಿ ಫರ್ ಹೆಡ್. ಔಟ್ಸೈಡ್ ಎಲ್ಲ ಇದು 500 ರೂಪೀಸು ವ್ಯಾಲ್ಯೂಬಲ್ ಇರ್ತದೆ. ನಾವು ಮೈಸೂರವರು ಸುಮಾರು ಲೋ ಲೆವೆಲ್ ಪೀಪಲ್ಸ್ ಆರು ಹೈ ಲೆವೆಲ್ ಪೀಪಲ್ಸ್ ಎಲ್ಲ ಬರ್ತಾರೆ. ಸೊ ಅವ್ರಿಗೆ ಎಲ್ಲರೂ ಖುಷಿ ಪಡೋ ಥರ ಮಾಡಿಸ್ಬೇಕು ಅಂತ ಈ ಥರ ಮಾಡಿದ್ರು ಸರ್. ಕಂಪಲ್ಸರಿ ಎಲ್ಲರೂ ಬನ್ನಿ, ವಿಸಿಟ್ ಮಾಡಿ, ಎಂಜಾಯ್ ಮಾಡಿಬಿಟ್ಟು ಹೋಗ್ತೀರ ಸರ್. ಇವಾಗ ಟೋಟಲು ಒಂದು 30 ಲ್ಯಾಕ್ ಆಗಿದೆ ಸರ್. ಇವಾಗ ನೆಕ್ಸ್ಟು ನಮ್ಮ ಕಸ್ಟಮರ್ ಎಲ್ಲ ವಿಸಿಟ್ ಚೆನ್ನಾಗಿ ಕೊಡ್ತಾನೋ ನೆಕ್ಸ್ಟು ನಾವು ಡೆವಲಪ್ ಮಾಡೋ ಥರ ಪ್ಲಾನಿಂಗ್ ಇದೆ ಸರ್. ಮೈಸೂರು ಬಗ್ಗೆ ಏನೇನು ಆ ಕಾಲ ಟೈಮಿಂಗ್ ಏನೇನು ಇದೆಯೋ ಅದೆಲ್ಲ ನಾವು ಒಂದು ಇಮ್ಯಾಜಿನೇಷನ್ನಿಂದ ಮ್ಯೂಸಿಯಂ ಮಾಡೋ ಥರ ಪ್ಲಾನಿಂಗ್ಲಿದು. ಕಸ್ಟಮರು ಸ್ವಲ್ಪ ವಿಸಿಟ್ ಕೊಡಲೇಬೇಕು ಅಂತ. ನಮಸ್ಕಾರ, ನಾನು ಕಾತ್ಯಾಯಿನಿ ಯಶೋಮಿತ್ರ. ಇವತ್ತು ಮೈಸೂರಿನ ಚಾಮುಂಡಿ ಬೆಟ್ಟದ ಪಾದದ ಕೆಳಗಡೆ ಒಂದು ಹೊಸ ಮ್ಯೂಸಿಯಂ ಇನಾಗ್ರೇಟ್ ಆಗ್ತಿದೆ, ಥರ್ಮಲ್ ಸ್ಯಾಂಡ್ ಮ್ಯೂಸಿಯಂ. ಈ ಮ್ಯೂಸಿಯಂ ಹೇಗಿದೆ ಅಂದರೆ ಮಣ್ಣು ಕಲೆಯಾಗಿ ಮಾತಾಡ್ತಾ ಇದೆ. ಮತ್ತು ಈ ಮ್ಯೂಸಿಯಂನಲ್ಲಿ ನೀವು ಬಂದ ತಕ್ಷಣ ಕಾಣೋವಂಥದ್ದೇನೆಂದರೆ
ಮೈಸೂರು ರಾಜರ ದರ್ಬಾರ್. ಈ ದರ್ಬಾರನ್ನು ನೋಡೋದೇ ಒಂದು ಖುಷಿ ಆಗುತ್ತೆ. ಇದೆಲ್ಲವೂ ಸ್ಯಾಂಡಿಂದ ಕ್ರಿಯೇಟ್ ಆಗಿದೆ. ಸ್ಯಾಂಡಿಂದ ಏನು ಸಣ್ಣ ಸಣ್ಣ ಮೈನ್ಯೂಟ್ ಕೆಲಸಗಳನ್ನ ಮಾಡೋಕ್ಕಾಗುತ್ತೆ, ಅದಷ್ಟು ಚೆನ್ನಾಗಿ ಕಲಾವಿದರು ಮಾಡಿದ್ದಾರೆ. ಮತ್ತು ಇಲ್ಲಿ ಒಟ್ಟು 5 ಬೇರೆ ಬೇರೆ ವಿಭಾಗದಲ್ಲಿ ಇದೆ. ಮತ್ತೊಂದು ಇನ್ನೊಂದು ಏನಂತ ಹೇಳಿದ್ರೆ ವ್ಯಾಕ್ಸ್ ಮ್ಯೂಸಿಯಂ ಇದೆ, ಅದು ಸೆಲೆಬ್ರಿಟಿ ಆರ್ಟಿಸ್ಟ್ಗಳು ಇರೋ ಅಂಥದ್ದು. ಅದು ತುಂಬ ಚೆನ್ನಾಗಿ ಬಂದಿದೆ. ಅದರಲ್ಲಿ ಒಂದು ಕಾನ್ಸೆಪ್ಟ್ ಇದೆ, ಆರರ್ ಒಂದು ಇದಿದೆ. ನಾನು ಹೋಗಿದ್ದೆ, ತುಂಬ ಭಯ. ನಾನು ಯಾವಾಗಲೂ ಎಲ್ಲೂ ಹೋಗಿ ವಿಸಿಟ್ ಮಾಡಿರಲಿಲ್ಲ. ಸಖತ್ ಭಯ, ಥ್ರಿಲ್ಲಿಂಗ್. ನೀವು ಯಾರಾದರೂ ಥ್ರಿಲ್ ಬಯಸ್ತೀರಾ, ಭಯ ಆಗುತ್ತೆ ಅನ್ನೋರಿದ್ದರೆ ಖಂಡಿತ ಇಲ್ಲಿ ಬಂದು ಒಂದ್ಸಲ ನೀವು ಅದನ್ನು ಎಂಜಾಯ್ ಮಾಡ್ಬೋದು. ಅದ್ರ ಜೊತೆಗೆ ಇವತ್ತು ಓಪನ್ ಆಗ್ತಿರೋ ಸ್ಯಾಂಡ್ ಮ್ಯೂಸಿಯಂ ಅಂತೂ ನೀವು ಇವಾಗ ಎಲ್ಲೋ ಒಂದು ಕಡೆ ಸಮುದ್ರದ ತೀರದಲ್ಲಿ ಮರಳೇನಾದರೂ ಕಾನ್ಸೆಪ್ಟ್ ಮಾಡಿದರೆ ಅದನ್ನು ಹೆಂಗೆ ನೋಡ್ತೀರಾ, ಮೈನ್ಯೂಟ್ ವರ್ಕ್ಗಳನ್ನ ಅದೇ ರೀತಿ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಫಸ್ಟ್ ನಾಲ್ವಡಿ ಅವ್ರ ಕಣ್ಣಿಗೆ ಬಿದ್ದ ತಕ್ಷಣ ಹೌದು ಇದು ನಾಲ್ವಡಿ ಅವರು ಅಂತ ಅನಿಸ್ಬೇಕು, ಅಷ್ಟು ಚೆನ್ನಾಗಾಗಿದೆ. ಮತ್ತು ಇಲ್ಲೆಲ್ಲವೂ ಕಡೆನೂ ಕೂಡ ಸೆಲ್ಫಿ ಪಾಯಿಂಟ್ಗಳನ್ನ ಇಟ್ಟಿರೋದ್ರಿಂದ ನೀವೇ ಸ್ವತಃ ಅದನ್ನು ಫೀಲ್ ಮಾಡ್ಬೋದು. ಮತ್ತು ಅಲ್ಲಿ ಒಳಗಡೆ ಒಂದು ಕಡೆ ಥರ್ಮೋ ಇದರಲ್ಲಿ ಒಂದು ಹಸು ಕಟ್ಟಿ ಆ ಹಸು ಹಾಲು ಕರಿಯೋ ರೀತಿ ಮಾಡಿದ್ದಾರೆ. ನೀವು ನೋಡಿ ಎಷ್ಟೊಂದು ಜನ, ಇವಾಗ ನಮ್ಗೆ ಹಳ್ಳಿ ಕಾನ್ಸೆಪ್ಟೇ ಇಲ್ಲ, ಹಾಲು ಕರಿಯೋ ಪದ್ಧತಿ ಇಲ್ಲ, ಇದನ್ನು ನೀವು ಇಲ್ಲಿ ಫೀಲ್ ಮಾಡ್ಬೋದು ಮತ್ತು ಫೋಟೋ ತಗೋಬೋದು. ಇದೆಲ್ಲವೂ ಸಾಧ್ಯ ಆಗುತ್ತೆ. ಈ ದಸರಾವನ್ನು ನೀವು ಈ ಮೈಸೂರಿನ ಚಾಮುಂಡೇಶ್ವರಿ ಥರ್ಮೋ ಸ್ಯಾಂಡ್ ಮ್ಯೂಸಿಯಂಗೆ ಬಂದು ಎಂಜಾಯ್ ಮಾಡಿ ಅಂತ ಕೇಳ್ತೀನಿ. ನಾನಂತೂ ಖುಷಿ ಪಟ್ಟಿದ್ದೀನಿ, ನೀವು ಬನ್ನಿ. ಧನ್ಯವಾದಗಳು. ಏನಾದ್ರು ಕ್ವಶನ್ಗಳು ಕೇಳ್ತೀರಾ? ಹೆಂಗೆ? ತುಂಬ ಚೆನ್ನಾಗಿದೆ. ಆ್ಯಕ್ಚುಲಿ ಇಲ್ಲಿ ಮುಂಚೆ ನಾನು ಬಂದಿದ್ದು ಸ್ಯಾಂಡ್ ಮ್ಯೂಸಿಯಮ್, ಥರ್ಮೋ ಸ್ಯಾಂಡ್ ಮ್ಯೂಸಿಯಮ್ಮು ಇಂಥ ಮುಂಚೆ ಬಂದಿದ್ದು ಇಲ್ಲಿ ಸೆಲೆಬ್ರಿಟಿ ವ್ಯಾಕ್ಸ್ ಮ್ಯೂಸಿಯಮ್ ನೋಡ್ತಾ ಇದ್ವಿ. ನಾನು ಮಕ್ಕಳಿಗೆಲ್ಲ ಕರ್ಕೊಂಬರ್ತಾಯಿದ್ವಿ, ನಮ್ಮ ಅಕ್ಕನ ಮಕ್ಕಳೆಲ್ಲ ಬೆಂಗಳೂರಲ್ಲಿ ಇರೋದು ಆ್ಯಕ್ಚುಲಿ, ಅವ್ರಿಗೆ ಅಂತ ಕರ್ಕೊಂಬರ್ತಾಯಿದ್ವಿ. ಈಗ ಒಂದು ಒಳ್ಳೆ ಕಾನ್ಸೆಪ್ಟ್ ಬಂದಿದೆ ಥರ್ಮೋ ಸ್ಯಾಂಡ್ ಮ್ಯೂಸಿಯಮ್ ಅಂತ ಹೇಳ್ಬಿಟ್ಟು. ಸೊ ಬಹುಶಃ ಕರ್ನಾಟಕದಲ್ಲಿ ಇದೆ ಫಸ್ಟು ಅಂತ ಅನ್ಕೋತೀನಿ. ತುಂಬ ಚೆನ್ನಾಗಿ ಬಂದಿದೆ. ಸೊ ಏನೊಂದು ಅಂದರೆ ಇದು ನಾಲ್ವಡಿ ಕೃಷ್ಣರಾಜ ಒಡೆಯರ್ ಅವ್ರದ್ದು ದರ್ಬಾರ್ ಏನಿದೆಯೋ ಅದನ್ನು ತುಂಬ ಚೆನ್ನಾಗಿ ಸ್ಯಾಂಡಲ್ಲಿ ಮಾಡಿದ್ದಾರೆ. ಆಮೇಲೆ ಇನ್ನೊಂದು ಕಾನ್ಸೆಪ್ಟ್ ಒಳಗಡೆದು ನೇಚರ್ ಮಿಸ್ಟ್ ಇದೆ, ತುಂಬ ಚೆನ್ನಾಗಿ ನೇಚರ್ನ ಬಂದಿರೋ ಥರ ಮಾಡಿದ್ದಾರೆ ಕಾನ್ಸೆಪ್ಟು. ಆಮೇಲೆ 3D ಆರ್ಟ್ ಗ್ಯಾಲರಿ ಕೂಡ ಇದೆ ಇಲ್ಲಿ. ಸೊ ಮಕ್ಳಿಗೆ ಕರ್ಕೊಂಬಂದರೆ ತುಂಬ ಎಂಜಾಯ್ ಮಾಡ್ಬೋದು. ಇವಾಗೇನು ಹೊರಗಡೆಯಿಂದ ಎಲ್ಲ ಬರ್ತಿರೋ ದಸರಾಗೆ ಒಂದ್ಸಲ ಇಲ್ಲೇ ವಿಸಿಟ್ ಮಾಡಿ, ಹೇಗಿದ್ರು ಬೆಟ್ಟಕ್ಕೆ ಹೋಗ್ತೀರಾ ಬರ್ತೀರಾ, ಬರೋ ಟೈಮಲ್ಲಿ ಇಲ್ಲೊಂದ್ಸಲ ವಿಸಿಟ್ ಮಾಡಿ, ತುಂಬ ಮಕ್ಕಳೆಲ್ಲ ತುಂಬ ಖುಷಿ ಪಡ್ತಾರೆ ಅಂತ ಹೇಳ್ತೀನಿ ಸರ್.